ಆತರ. ಓಕೆ. ಈಗ ಸ್ವಲ್ಪ ನನಗೆ ಇದರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ನಂದು ಚಾನಲ್ ಅಲ್ಲಿ ಸ್ವಲ್ಪ ಜನ ಮೆಸೇಜ್ ಮಾಡಿದ್ರು. ಏನೇನು ಓಕೆ ಅಣ್ಣ. ಅವ್ರ ಡೌಟ್ಸ್ ಏನೇನಿತ್ತು ಅಂತ ಹೇಳಿ. ಆ ಡೌಟ್ಸ್ ನಿಂಗೆ ಸ್ವಲ್ಪ ಕೇಳ್ತೀನಂತೆ. ಆ ಡೌಟ್ಸ್ ಸ್ವಲ್ಪ ಹಾ, ಆನ್ಸರ್ ಮಾಡು. ಹ್ಮ್. ಸರಿ. ಲ್ಯಾಬೋರೇಟರಿ ಟೆಕ್ನಿಷಿಯನ್ಸ್ ಇರ್ತಾರಲ್ಲ, ಪ್ಯಾರಾಮೆಡಿಕಲ್, ಅವ್ರಿಗೆ ಏನಾದ್ರು ಜಾಬ್ ಇದೆಯಾ ಅಲ್ಲಿ? ಬಹಳ ಜನ ಡೈಲಿ ಮೆಸೇಜ್ ಮಾಡ್ತಾರಂತಾರೆ, ಜಾಬ್ ಇದೆ ಇದೆ ಹೇಳಿ ಇದೆ. ಹೇಳಿ ಅಂತ ಹೇಳಿ. Hello guys, welcome back to my YouTube channel. My name is Sridhar. I am a nursing officer and I cleared exams such as BLS, ACLS, PSTLS, Saudi Prometric, DHA and Qatar. In addition that I cleared OET also, Occupational English Test. ಇವೆಲ್ಲ ಎಕ್ಸಾಮ್ ಏನಕ್ಕಂತಂದ್ರೆ ಅಬ್ರಾಡಿಗೆ ಮೂವ್ ಆಗೋಕೆ. ಸೊ ಹಂಗೇನೆ ನಮ್ ಇನ್ನೊಬ್ರು ಆಸ್ ಎ ಫ್ರೆಂಡ್, ಆಮೇಲೆ ನನ್ನ ಜೂನಿಯರ್ ಕೂಡ ಅವರು ಜರ್ಮನಿಗೆ ಮೂವ್ ಆಗಿದ್ದಾರೆ. ಸೊ ಅವ್ರು ಯಾವ ತರ ಹೋದ್ರು, ಅವ್ರ ಮೋಟಿವೇಶನ್ ಏನು ಜರ್ಮನಿಗೆ ಹೋಗ್ಬೇಕಾದ್ರೆ, ಅವ್ರ ಏನೇನು ಪ್ರಿಪರೇಷನ್, ಏನೇನು ಎಕ್ಸಾಮ್ಸ್ ಏನೇನು ಪ್ರಿಪರೇಷನ್ ಮಾಡ್ಕೊಡ್ತ ಅವ್ರ ಬಗ್ಗೆ ಕೇಳೋಣ ಅಂತೆ. ಪೇಷಂಟ್ ಐತಿ ನಾ ಯಾಕೆ ನೋಡ್ಬೇಕು ಅನ್ನೋ ತರ ಫೀಲ್ ಇಲ್ಲಿ. ಸೊ ಅಲ್ಲಿ ಯಾವ ತರ ಏನಾದ್ರು ಹೆಲ್ಪಿಂಗ್ ನೇಚರ್ ಏನಾದ್ರು ಐತಾ, ಎನ್ವೈರನ್ಮೆಂಟ್ ಯಾವ ತರ ಐತೆ ಅಂತ ಹಾಸ್ಪಿಟಲ್ ವರ್ಕ್ ಮಾಡುವಾಗ? ವರ್ಕಿಂಗ್ ನೇಚರ್ ಇಲ್ಲಣ್ಣ. ಅಲ್ಲಿ ತರ ಏನಿಲ್ಲಣ್ಣ, ಅವರೇ ಮಾಡ್ಬೇಕು ಇವ್ರೇ ಮಾಡ್ಬೇಕು ಅಂತೇನ. ಕೆಲ ಡಿವೈಡ್ ಮಾಡಿರ್ತಾರಣ್ಣ, ಇಲ್ಲ ಅಂತಲ್ಲ. 5 ಪೇಷಂಟ್ 6 ಪೇಷಂಟ್ ಆತರ ಹಿಂಗ್ ಕೊಟ್ಟಿರ್ತಾರಣ್ಣ. ಬಟ್ ಇಲ್ಲಿ ನಿನ್ ಕೆಲಸ ಬೇಗ ಆದ್ರೆ ನೀನ್ ಹೋಗಿ ಅವ್ರಿಗೆ ಹೆಲ್ಪ್ ಮಾಡೋದು, ಅವ್ರಿಗೆ ಬೇಗ ಆದ್ರೆ ನೀನ್ ಹೋಗಿ ಹೆಲ್ಪ್ ಮಾಡೋದು, ಆತರ ಐತಣ್ಣ. ಇಲ್ಲೇನು ಅವರೇ ಮಾಡ್ಬೇಕಂತ ಏನು ಇದಿಲ್ಲಣ್ಣ. ಹೆಲ್ಪಿಂಗ್ ನೇಚರ್ ಐತಣ್ಣ. ಇಲ್ಲ ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಲಿ ಅದಾರಣ್ಣ ನೋಡೋದಣ್ಣ. ಓಕೆ. ಈಗ ಆಲ್ಮೋಸ್ಟ್ ಈಗ ಹೋಗಿ 1 ತಿಂಗಳು ಆಯ್ತಾ? ಹಾ ಅಣ್ಣ, 1 ತಿಂಗಳು ಮುಗಿತಣ್ಣ. 2ನೇ ತಿಂಗಳು ಸ್ಟಾರ್ಟ್ ಆಗೈತಣ್ಣ ಈಗ. 2ನೇ ತಿಂಗಳು ಸ್ಟಾರ್ಟ್ ಆಗೈತಿ. ಅಂದ್ರೆ ನೀ ಅಲ್ಲಿ ಹೆಂಗೆ ಆ ಕಲ್ಚರ್ ಏನ ಅಡ್ಜಸ್ಟ್ ಆದ? ಕಲ್ಚರ್ ಆಗಿರ್ಬೋದು, ಅಲ್ಲಿ ಎನ್ವೈರನ್ಮೆಂಟ್ ಆಗಿರ್ಬೋದು, ಯಾವ ತರ ನೀನ್ ಅಡ್ಜಸ್ಟ್ ಆಗ್ತಿದ್ಯಾ, ಹೆಂಗೆ ಏನು? ಕಲ್ಚರ್ ನೋಡೋಣ ಅಂದ್ರ, ನಾ ಇವಾಗ ಬೇಸಿಗೆ ಬೇಸಿಗೆ ಕಾಲ ಐತಣ್ಣ ಈಗ. ಅಂದ್ರ ನನಗೇನ್ ಪ್ರಾಬ್ಲಮ್ ಆಗಿಲ್ಲಣ್ಣ. ಅಂದ್ರ ಮಳೆಗಾಲ ಅಥವಾ ವಿಂಟರ್ ಟೈಮ್ದಾಗ ಬಂದ್ರ ಪ್ರಾಬ್ಲಮ್ ಆಗ್ತಿತ್ತಣ್ಣ. ಯಾಕಂದ್ರ ಅವಾಗ ಸ್ನೋ ಫಾಲ್ ಆಗ್ತಿರ್ತಾರಣ್ಣ. ಸಡನ್ಲಿ ನಾವು ಇಂಡಿಯಾಗ ಫುಲ್ ಆ ಕಡೆ ಮೊದ್ಲೇ ನಾವು ಉತ್ತರ ಕರ್ನಾಟಕ ಫುಲ್ ಬಿಸಿಲಣ್ಣ. ಆ ಬಿಸಿಲಂದು ಇಲ್ಲಿ ಬಂದ್ ಕಿರೋ ಫುಲ್ ಇಲ್ಲಿ ಆಯ್ಸದಾಗ ಬಂದಾಗ ತಲೆ ಹಾಳಾಗ್ಬಿಡ್ತಾನ ಇಲ್ಲಿ. ಹಂಗಾಗಿ ನನಗ ಆತರ ಪ್ರಾಬ್ಲಮ್ ಆಗಿಲ್ಲಣ್ಣ. ಈಗ ಬಿಸಿಲು ಐತಣ್ಣ. ಈಗ ಬಿಸಿಲಿದ್ರು ಮಾರ್ನಿಂಗ್ ಟೈಮ್ದಾಗ ಅಂತೂ ಫುಲ್ ಕೋಲ್ಡ್ ಇರುತ್ತಣ್ಣ. ಫ್ರೀಜಿಂಗ್ ತರ ಆತರ ಕೋಲ್ಡ್ ಇರ್ತೀನಿ ಇಂಥ ಟೈಮ್ದಾಗ. ಬಟ್ ಅವಾಗ ವಿಂಟರ್ ಟೈಮ್ದಾಗ ಅಂತೂ ಫುಲ್ ಸ್ನೋ ಇರುತ್ತಣ್ಣ. ಆಮೇಲೆ ಎಲ್ಲಾ ಅವಾಗ ಫುಲ್ ಎಲ್ಲಾ ಪ್ಯಾಕ್ ಆಗ್ಬೇಕು. ಜಾಕೆಟ್ ಈ ಕಡೆ ಶೂ ಬಿ ಎಲ್ಲಾ ಹ್ಯಾಂಡ್ ಗ್ಲೌಸ್ ಹಾಕೊಂಡು ಎಲ್ಲಾ ಫುಲ್ ಇದು ಆದ್ರೆ ಅವಾಗ ಇದು ಆಗುತ್ತಣ್ಣ. ಆತರ ನಾ ಏನು ಫೇಸ್ ಮಾಡಿಲ್ಲಣ್ಣ. ಈಗ ನಾ ಬೇಸಿಗೆ ಬಂದೀನಿ, ಆತರ ಪ್ರಾಬ್ಲಮ್ ಏನಾಗಿಲ್ಲಣ್ಣ ನಂದು. ಓಕೆ. ಅಂದ್ರೆ ಇವಾಗ ಎಕ್ಸಾಂಪಲ್ ನಾನು ಕಲ್ಚರ್ ಅಂತ ಕೇಳಿದೆ. ಕಲ್ಚರ್ ಅಂತಂದ್ರೆ ಈಗ ಅಲ್ಲಿ ನಡೀತಿರೋದು ಹಬ್ಬಗಳಾಗಿರ್ಬೋದು, ಅಥವಾ ಫೆಸ್ಟಿವಲ್ ಏನಾದ್ರು ಆಗಿರ್ಬೋದು, ಅಥವಾ ಏನಾದ್ರು ಫಂಕ್ಷನ್ಸ್ ಏನಾದ್ರು ಆಗಿರ್ಬೋದು. ಅಂದ್ರೆ ಏನ್ ನಿಂಗೆ ಡಿಫ್ರೆನ್ಸ್ ಏನಾದ್ರು ಅನಿಸ್ತಾ ಇಂಡಿಯಾದಿಂದ ಅಲ್ಲಿ ನಾನು ಬೇರೆ ಕಂಟ್ರಿ ಬಂದಿದ್ದೀನಿ, ಬೇರೆ ಬೇರೆ ನಡೀತಾ ಇದೆ ಇಲ್ಲಿ ಅಂತ? ಹಾ ಅಂದ್ರಣ್ಣ, ನಾ ನೋಡಿಲ್ಲಣ್ಣ ಇನ್ನು. ಅಂದ್ರೆ ಈಗ ನಾ ಸ್ಟಾರ್ಟಿಂಗ್ ಅದೇನಲ್ಲ, ಇನ್ನು ನಂಗೆ ಅಷ್ಟು ಗೊತ್ತಿಲ್ಲ. ಬಟ್ ಕೇಳಿದ್ದೀನಿ. ಅಂದ್ರೆ ನಮ್ಗಿಂತ ಮುಂಚೆ ಬಂದವರೆಲ್ಲ ನಮ್ ಫ್ರೆಂಡ್ಸ್ ಎಲ್ಲ ಅದಾರ, ಅವರೆಲ್ಲ ಕೇಳಿದಾರಣ್ಣ. ಒಂಥರ ಇಲ್ಲಿ ಆಲ್ಮೋಸ್ಟ್ ಎಂಜಾಯ್ ಮಾಡ್ತಾರೆ. ದುಡಿತಾರ, ಎಂಜಾಯ್ ಮಾಡ್ತಾರ ಅಷ್ಟೇ. ಏನ್ ಗಳಿಸಿಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ದುಡ್ಡು ಐತಣ್ಣ ಅವ್ರ ಹತ್ರ, ಎಂಜಾಯ್ ಮಾಡ್ತಾರಣ್ಣ. ತಿನ್ನೋದು ಓಕೆ. ಉಣ್ಣೋದು ಅದೇನು ಇದಿಲ್ಲಣ್ಣ. ಫುಲ್ ಎಂಜಾಯ್ ಮಾಡ್ತಾರಣ್ಣ. ಆಲ್ಮೋಸ್ಟ್ ಫ್ರೆಂಡ್ಲಿ ಆಗಿ ಎಂಜಾಯ್ ಫುಲ್ ಎಂಜಾಯ್ ಇಲ್ಲಿ. ಆತರ. ಓಕೆ. ಈಗ ಸ್ವಲ್ಪ ನನಗೆ ಇದರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ನಂದು ಚಾನಲ್ ಅಲ್ಲಿ ಸ್ವಲ್ಪ ಜನ ಮೆಸೇಜ್ ಮಾಡಿದ್ರು. ಏನೇನು ಓಕೆ ಅಣ್ಣ. ಅವ್ರ ಡೌಟ್ಸ್ ಏನೇನಿತ್ತು ಅಂತ ಹೇಳಿ. ಆ ಡೌಟ್ಸ್ ನಿಂಗೆ ಸ್ವಲ್ಪ ಕೇಳ್ತೀನಂತೆ. ಆ ಡೌಟ್ಸ್ ಸ್ವಲ್ಪ ಹಾ, ಆನ್ಸರ್ ಮಾಡು. ಹ್ಮ್. ಸರಿ ಸರಿ ಅಣ್ಣ. ಈಗ ಅದರ್ ದನ್ ದಟ್ ನರ್ಸಿಂಗ್ ಫೀಲ್ಡ್ಸ್, ಎಕ್ಸಾಂಪಲ್ ಇವಾಗ ಫಾರ್ಮಸಿಸ್ಟ್ ಆಗಿರ್ಬೋದು, ಕ್ಲಿನಿಕಲ್ ರಿಸರ್ಚ್ ಕೋಆರ್ಡಿನೇಟರ್ಸ್ ಜಾಬ್ಸ್, ಆಮೇಲೆ ನೆಕ್ಸ್ಟ್ ಏನಿದು ಅನಸ್ಥಿಸಿಸ್ಟ್, ಆತರ ಜಾಬ್ಸ್ ಏನಾದ್ರು ಇದಾವ? ಮೋರ್ ಅಪರ್ಚುನಿಟೀಸ್ ಏನಾದ್ರು ಇದೆಯಾ ನರ್ಸಿಂಗ್ ಬಿಟ್ಟು? ಅದವಣ್ಣ, ನರ್ಸಿಂಗ್ ಬಿಟ್ಟು ಫಿಸಿಯೋಥೆರಪಿಸ್ಟ್ ಅದ ಐತಣ್ಣ. ಫಿಸಿಯೋಥೆರಪಿ ಹಾ, ಫಿಸಿಯೋಥೆರಪಿ. ಬಿಪಿಟಿ ಮಾಡ್ತಾರೆ. ಫಿಸಿಯೋಥೆರಪಿ ಅನಸ್ತೇಶಿಯಾ ಅದಲ್ಲ, ಅನಸ್ತೇಶಿಯಾನು ಅದಾವಣ್ಣ. ಅದು ಅಂದ್ರ ಜಾಸ್ತಿ ಇಲ್ಲಣ್ಣ. ಈಗ ಇಲ್ಲಿ ಜರ್ಮನ್ ನೋಡ್ಬೇಕಾದ್ರ ಜಾಸ್ತಿ ನೀಡ್ ಇರೋದಂದ್ರ ನರ್ಸಿಂಗ್ ನರ್ಸಿಂಗ್ ಸ್ಟಾಫ್. JNM ಆಗ್ಲಿ, BSc ಆಗ್ಲಿ, ನರ್ಸಿಂಗ್ ಸ್ಟಾಫ್ ವೇಕೆನ್ಸಿ ಜಾಸ್ತಿ ನೀಡ್ ಅದಾವಣ್ಣ. ಫಿಸಿಯೋಥೆರಪಿಸ್ಟ್, ಆಮೇಲೆ ಅನಸ್ತೇಶಿಯಾ ಅವು ಅದಾವಣ್ಣ, ಇಲ್ಲ ಅಂತಲ್ಲ.
ಬಟ್ ಕಡಿಮೆ ಅದಾವಣ. ಅಂದ್ರೆ ಇಲ್ಲಿ ಈ ಕಡೆ ಜರ್ಮನ್ದಾಗ ಆಲ್ಮೋಸ್ಟ್ ಓಲ್ಡ್ ಏಜ್ ಕೇರ್ ಜಾಸ್ತಿ ಅಣ್ಣ. ಇಲ್ಲಿ ಹಾಸ್ಪಿಟಲ್ ಗಿಂತ ಓಲ್ಡ್ ಏಜ್ ಕೇರ್ ಜಾಸ್ತಿ ಇರ್ತಾವಣ. ಹಾಸ್ಪಿಟಲ್ದಾಗ ಮಾತ್ರ ಫಿಸಿಯೋಥೆರಪಿಸ್ಟ್ ಆಗ್ಲಿ ಮತ್ತೆ ಇದು ಅನಸ್ತೇಸಿಯಾ ಇರ್ತಾವ. ಓಲ್ಡ್ ಏಜ್ ಕೇರ್ನಾಗೂ ಇರ್ತಾವಣ ಅನಸ್ತೇಸಿಯಾ, ಬಟ್ ಅಷ್ಟೊಂದು ವೇಕೆನ್ಸಿ ಇರಲ್ಲ. ಹಾಸ್ಪಿಟಲ್ ಜಾಸ್ತಿ ಇರ್ತಾವ. ಹಂಗಾಗಿ ಅವ್ರಿಗೆ ಓಕೆ ಸ್ವಲ್ಪ ಕಡಿಮೆ ಐತಣ, ಬಟ್ ನರ್ಸಸ್ಗೆ ಜಾಸ್ತಿ ಐತಣ. ಓಕೆ ಓಕೆ, ನೆಕ್ಸ್ಟ್. ಆಮೇಲೆ ಇದು ವೀರೇಶ್, ಇನ್ನೊಂದು ನನಗೆ ಒಂದ್ 50 ಜನರೇ ಮೆಸೇಜ್ ಮಾಡ್ಯಾರ ಅದ್ರ ಬಗ್ಗೆ. ಅಂದ್ರೆ ಲ್ಯಾಬೊರೇಟರಿ ಟೆಕ್ನಿಷಿಯನ್ಸ್ ಇರ್ತಾರಲ್ಲ, ಪ್ಯಾರಾಮೆಡಿಕಲ್, ಅವ್ರಿಗೆ ಏನಾದ್ರು ಜಾಬ್ ಇದೆಯಾ ಅಲ್ಲಿ? ಬಹಳ ಜನ ಡೈಲಿ ಮೆಸೇಜ್ ಮಾಡ್ತಾರ ಅಂತಾರೆ, ಜಾಬ್ ಇದೆ ಹೇಳಿ ಹೇಳಿ ಅಂತ ಹೇಳಿ. ಐತಣ ಅವ್ರಿಗೂ ಅಪಾರ್ಚುನಿಟಿ ಐತಣ. ಬಟ್ ನಾನು ಹೇಳಿದ್ನಲ್ಲ ಆಗ್ಲೇ, ಫಿಸಿಯೋಥೆರಪಿಸ್ಟ್ ಅವ್ರಿಗೆ ಹೇಳ್ದೆ ಅಲ್ಲಣ್ಣ, ಅದೇ ಸೇಮ್ ತರ ಅಣ್ಣ ಅವ್ರದ್ದು. ಆಲ್ಮೋಸ್ಟ್ ಅವ್ರಿಗೆ ಅಷ್ಟೊಂದು ನೀಡಿಲ್ಲ. ಐತಿ ಎಲ್ಲೋ ಕೆಲವೊಂದು ಹಾಸ್ಪಿಟಲ್ ಅದಾವು, ಬಟ್ ಅವು ಹುಡುಕ್ಬೇಕು. ಏಜೆನ್ಸಿ ಮೇಲೆ ಡಿಪೆಂಡ್ ಅಣ್ಣ. ಏಜೆನ್ಸಿ ಅವರು ಮಾತಾಡಿ ಅವ್ರು ಮಾಡಿಸ್ಕೊಡ್ತಿದ್ದಾರೆ ಅಂದ್ರೆ ಬರ್ಬೋದಣ್ಣ. ಅಂದ್ರೆ ಅವರು ಎಲ್ಲ ಇಲ್ಲಿ ಎಂಪ್ಲಾಯರ್ಸ್ ಹುಡುಕಿ ಫಿಸಿಯೋಥೆರಪಿ ಅಥವಾ ಇಲ್ಲಿ DMLT ದವ್ರಿಗೆ ವೇಕೆನ್ಸಿ ಐತಿ ಅಂತ ಹೇಳಿಕಿರಂದ್ರ ಅವ್ರು ಪ್ರೊಸೆಸ್ ಮಾಡಿ ಪ್ಲೇಸ್ಮೆಂಟ್ ಮಾಡಿಸ್ತಿದ್ರ ಬರ್ಬೋದಣ್ಣ. ಅವ್ರಿಗೆ ಏನ್ ತೊಂದ್ರೆ ಇಲ್ಲ. ಅದಾವ ವೇಕೆನ್ಸಿ ಅದಾವಣ್ಣ, ಬಟ್ ಹುಡುಕ್ಬೇಕು. ಬಟ್ ನರ್ಸಿಂಗ್ ಅಷ್ಟ ವೇಕೆನ್ಸಿ ಇಲ್ಲ. ಓಕೆ ವೀರೇಶ್, ನಿನಗೆ ಗೊತ್ತಿರೋ ಪ್ರಕಾರ ಅಂದ್ರೆ ಲೈಕ್ ಸೇಮ್ ಪ್ರೊಸೆಸ್ ಏನಾದ್ರು ಇದೆಯಾ ಅವ್ರಿಗೆ ಕೂಡ, ಅಥವಾ ಬೇರೆ ಡಿಫ್ರೆನ್ಸ್ ಏನಾದ್ರು ಇದೆಯಾ ಪ್ರೊಸೆಸ್? ಏನಿಲ್ಲ, ಸೇಮ್ ಪ್ರೊಸೆಸ್ ಅಣ್ಣ. ಡಿಫ್ರೆನ್ಸ್ ಏನಿಲ್ಲ ಅಣ್ಣ. ಎಲ್ಲ ಬಟ್ ಸರ್ಟಿಫಿಕೇಟ್ ಅಲ್ಲೇ ಚೇಂಜ್ ಇರ್ತಾವಲ್ಲ, ಅದೇ ಟ್ರಾನ್ಸ್ಲೇಟ್ ಮಾಡ್ಬೇಕಂದ್ರೆ ಸೇಮ್ ಪ್ರೊಸೆಸ್ ಇರುತ್ತೆ ಅಣ್ಣ, ಏನಿಲ್ಲ. ಬಟ್ ಲ್ಯಾಂಗ್ವೇಜ್ ಮಾತ್ರ ಕಂಪಲ್ಸರಿ ಬೇಕಣ್ಣ. ಮಿನಿಮಮ್ ಇವಾಗ B2 ಅಂತೂ ಮ್ಯಾಂಡೇಟರಿ ಮಾಡಿದಾರೆ ಅಣ್ಣ. B1 ಮಾಡ್ತಾರ, ಕೆಲವೊಬ್ರು ಮಾಡ್ತಾರ, ಬಟ್ B2 ಆದ್ರೆ ಬೆಟರ್. ಇಲ್ಲಿ ಬಂದ್ಮೇಲೆ ಆದ್ರೂ B2 ಮುಗಿಸ್ಲೇಬೇಕಾಗ್ತದ. B2 ಅವರು ಲ್ಯಾಂಗ್ವೇಜ್ ಕಂಪಲ್ಸರಿ ಕಲಿಲೇಬೇಕಣ್ಣ ಅವರು. ಇವಾಗ ಆಸ್ ಎ ನರ್ಸಸ್ ಆಗಿನೂ ಕೂಡ ಏಜ್ ಲಿಮಿಟ್ಸ್ ಏನಾದ್ರು ಇದೆಯಾ? ಏಜ್ ಏಜ್ ಲಿಮಿಟ್ ಇಷ್ಟೇ ಲಿಮಿಟ್ ಇದೆ ಅಂತ? ಏನಿಲ್ಲ ಅಣ್ಣ, ಏಜ್ ಲಿಮಿಟ್ಸ್ ಅಂತೇನಿಲ್ಲ. 40 ಇಯರ್ಸ್ ವರ್ಗೂ ಬರ್ಬೋದು ಅನ್ಕೋತೀನಿ ಅಣ್ಣ. 40 years ವರೆಗೂ? 40 to 50 ಇಯರ್ಸ್ ವರ್ಗೂ ಬರ್ಬೋದಣ್ಣ. ಏಜ್ ಲಿಮಿಟ್ಸ್ ಏನ್ ಇದಿಲ್ಲ ಅಣ್ಣ. ಓಕೆ. ಆಮೇಲೆ ಅವ್ರು ನೆಕ್ಸ್ಟ್ ಕ್ವಶನ್ಸ್ ಕೇಳಿದ್ರು ಏನಂತಂದ್ರೆ, ಸ್ಪಾನ್ಸರ್ಡ್ ಜಾಬ್ಸ್ ಏನಾದ್ರು ಇದೆಯೇನಂತಂದು. ಸ್ಪಾನ್ಸರ್ ಜಾಬ್ ಏನಾದ್ರು ಆತರ ಸಿಗುತ್ತೆ ಸ್ಪಾನ್ಸರ್ ಜಾಬ್ಸ್? ಸ್ಪಾನ್ಸರ್ ಜಾಬ್ ಆತರ ಏನಿಲ್ಲಣ್ಣ. ಇವಾಗ ಈಗ ಆಲ್ಮೋಸ್ಟ್ ಬಹಳ ಅಂದ್ರ ನೀಡ್ ಇದಾವಣ್ಣ. ಆಲ್ಮೋಸ್ಟ್ ಎಲ್ರು ಪ್ರತಿಯೊಬ್ರು ಜಾಸ್ತಿ ಇದಾಕತ್ತಾರ. ಈಗ ಸ್ಪಾನ್ಸರ್ ಮೊದ್ಲೇನೋ ಇತ್ತು ಅಂತ ಕೇಳಿದಣ್ಣ, ಬಟ್ ಇವಾಗ ಸ್ಪಾನ್ಸರ್ ಜಾಬ್ ಏನ್ ಇಲ್ಲಣ್ಣ ಅಷ್ಟೊಂದು. ಈಗ ಅವ್ರಾಗೆ ಕರ್ದು ಅವ್ರಾಗ ಇದು ಮಾಡ್ಕೊಳ್ಳೋದು ಕಷ್ಟ ಆಯ್ತಣ್ಣ ಈಗೆಲ್ಲ. ಹಾ 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 ಪರಿಚಯ ಈಗ ಮತ್ತೆ ಯಾರಾದ್ರೂ ಪರಿಚಯ ಇದ್ರೆ, ಈ ಸದ್ಯ ನಮ್ಮ ಅಣ್ಣನೋ ಅಥವಾ ತಮ್ಮನೋ ಇದ್ರು, ಅವ್ರು ಹೇಳ್ಕೊಂಡು ಅವರೇ ಕಂಪ್ನಿಲೋ ಅಥವಾ ಏನೋ ಇದ್ರಲ್ಲಿ ಏನೋ ಕೆಲಸ ಇದೆ, ವರ್ಕ್ ಇದೆ, ಆತರ ಅವರೇ ಹೈರಿಂಗ್ ಮಾಡ್ಕೊಂಡು ಅವರೆಲ್ಲ ಮಾಡ್ಕೊಡ್ತಿದ್ರೆ ಆತರ ಬರ್ಬೋದಣ್ಣ. ಓಕೆ. ಹ್ಮ್. ಇದು ವೀರೇಶ್, ಅಲ್ಲೇನೆ ಏನಾದ್ರು ಎಕ್ಸಾಂಪಲ್, ಇವಾಗ ಸ್ಟೂಡೆಂಟ್ ಆಗಿ ನಾನು ಅಲ್ಲೇ ಕಲ್ತ್ಬಿಟ್ಟು ನರ್ಸಿಂಗ್ ಜಾಬ್ ಮಾಡ್ತೀನಿ ಅಂತಂದ್ರೆ ಆತರ ಏನಾದ್ರು ಆಪರ್ಚುನಿಟಿ ಇದೈತೆ? ಅದಣ್ಣ, ಅದು ಬೆಸ್ಟ್ ಅಣ್ಣ. ಯಾಕಂದ್ರೆ ಸೆಕೆಂಡ್ ಇಯರ್ ಮುಗಿದ ತಕ್ಷಣ ನೀ ಡಿಗ್ರಿ ಅಲ್ಲೇ ಕಲಿಯೋ ಬದಲು ಇಲ್ಲೇ ಡಿಗ್ರಿ ಕಲಿಬಹುದಣ್ಣ. ಸೆಕೆಂಡ್ ಇಯರ್ ಮುಗಿದ ತಕ್ಷಣ ಲ್ಯಾಂಗ್ವೇಜ್ ಬೇಕು. ಬರ್ಬೇಕಾದ್ರೆ ಲ್ಯಾಂಗ್ವೇಜ್ ಕಂಪಲ್ಸರಿ ಬೇಕು. ಇಲ್ಲಿ ಯಾರು ವರ್ಕ್ ಮಾಡಕ್ಕಾಗ್ಲಿ ಅಥವಾ ಸ್ಟೂಡೆಂಟ್ ಏನೋ MBBS ಆಗ್ಲಿ ಅಥವಾ ಇಂಜಿನಿಯರಿಂಗ್ ಏನೋ ಹೌಸ್ ಬಿಲ್ಡಿಂಗ್ ಏನೋ ಮಾಡ್ಬೇಕಂದ್ರೆ, ಕಲಿಬೇಕಂದ್ರೆ ಲ್ಯಾಂಗ್ವೇಜ್ ಕಂಪಲ್ಸರಿ ಬರ್ಬೇಕಣ್ಣ. ಲ್ಯಾಂಗ್ವೇಜ್ ಕಲ್ತ್ಬಿಟ್ಟು ಇಲ್ಲೇ ನರ್ಸಿಂಗ್ ಮಾಡೋದಣ್ಣ. 4 ವರ್ಷ ಅಲ್ಲಿ ನಾವು ಏನ್ ಡಿಗ್ರಿ ಮಾಡ್ತೀವಿ, ಅದೇ ಡಿಗ್ರಿ ಇಲ್ಲೇ ಮಾಡೋದಣ್ಣ. ಅವರೇ ಸ್ಟೇ ಫಂಡ್ ಕೊಡ್ತಾರೆ, ಫ್ರೀ ಆಗಿ ಕಲಿಸ್ತಾರೆ, ಸ್ಟೇ ಫಂಡ್ ಕೊಡ್ತಾರಣ್ಣ ಅವ್ರ. ಮಿನಿಮಮ್ ಅಂದ್ರು ಮಂತ್ಲಿ ನಿನ್ ಸ್ಟೇ ಫಂಡ್ ನಿನ್ ಖರ್ಚಿಗೆ ಅಂತ 1 ಲಕ್ಷವರೆಗೂ ಕೊಡ್ತಾರಣ್ಣ. ಅವ್ರೆ ಕಲ್ಸಿ ಆ ಆ, ಏನೋ ಸ್ಟೇ ಫಂಡ್ ಕೊಡ್ತಾರಣ್ಣ ಅವ್ರೆ. ಡಿಗ್ರಿನೂ ಕಲಿಬಹುದು, ಈ ಕಡೆ ದುಡ್ಡು ಮಾಡ್ಬೋದಣ್ಣ. ಈ ತರ ಏನೋ 3 ಡೇಸ್ ವರ್ಕ್ 3 ಡೇಸ್ ಕ್ಲಾಸ್ ಆ ತರ ಏನೋ ಐತಣ್ಣ ಅದು. ಓಕೆ ವೀರೇಶ್, ನಾನೇನ್ ಅರ್ಥ ಮಾಡ್ಕೊಂಡೆ ಅಂದ್ರೆ ಇಲ್ಲಿ, ಇವಾಗ ಎಕ್ಸಾಂಪಲ್ ನೀನ್ ಹೇಳದೆ ಯಾವ್ದೇ ಜಾಬಿಗೆ ಬರ್ಬೇಕಾದ್ರೂ ನಾನು ಜರ್ಮನಿ ಕಲಿಲೇಬೇಕು ಅಂತ ಹೇಳಿ. ಓಕೆ, ಇವಾಗ ನಾವು ಅದೇ ಇಂಡಿಯಾದಲ್ಲಿ ಆಗಿದ್ರು ಕೂಡ, ಅಥವಾ ಬೇರೆ ಇಲ್ಲಿ ಇಂಡಿಯಾದಲ್ಲಿನೇ ಬೇರೆ ಸ್ಟೇಟ್ ಇಂದ ನಮ್ ಇಂಡಿಯಾದಾಗ ಬರ್ತಾರೆ. ಬಟ್ ಎಲ್ಲಾರ್ನು ನಾವು ಬರ್ರಿ 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 ಅಂತೀವಿ. ನಮ್ ಲ್ಯಾಂಗ್ವೇಜ್ ನೀವು ಕಲಿಬೇಕಂತಾನಿಲ್ಲ, ನಾವ್ ಬೇರೆ ಲ್ಯಾಂಗ್ವೇಜ್ ನೀವು ಕಲ್ತ ಇಲ್ಲಿ ಇರ್ಬೋದು ಅಂತ ಅಂತೀವಿ. ಓಕೆ, ಈಗ ಜರ್ಮನಿದವ್ರು ಆ ತರ ಇಲ್ಲ. ಜರ್ಮನಿ ಕಲ್ತಾನೆ ಇಲ್ಲಿ ಬರ್ಬೇಕಂತಾರೆ. ಅವಾಗ ನಿಮ್ಗೆ ಯಾವ ತರ ಫೀಲ್, ಯಾವ ತರ ಅನ್ಸುತ್ತೆ? ಅಂದ್ರೆ ಲೈಕ್ ನಮ್ದು ಸ್ಟೇಟ್ ಬೆಟ್ರು, ನಮ್ ಕಂಟ್ರಿ ಬೆಟರ್ ಅನ್ಸುತ್ತಾ, ಅಥವಾ ಹೆಂಗ್, ಏನ್ ಡಿಫ್ರೆನ್ಸ್ ನಿನಗೆ ಏನ್ ಫೀಲ್ ಅನ್ಸುತ್ತೆ ಆತರ?
ಜರ್ಮನ್ಸ್ ನೋಡೋಣ, ನಮ್ ಇಂಡಿಯಾ ತರ ಮೈಂಡ್ ಸೆಟ್ ಇಲ್ಲ ಅಣ್ಣ. ಅವ್ರು ಎಂತ ಮೈಂಡ್ ಸೆಟ್ ಅಂದ್ರೆ ಅವರು ನಮ್ಗ ಆ, ಏನೋ ನಮ್ದು ಯಾವ್ದು ಕರ್ನಾಟಕ ಇದ್ರ ಕರ್ನಾಟಕ ನಮ್ದು ಮದರ್ ಟಂಗ್ ಆಗತ್ತಣ್ಣ. ಕನ್ನಡ ರಾಷ್ಟ್ರೀಯ ಭಾಷೆ ಹಿಂದಿ, ಆಮೇಲೆ ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ನಾವು ಇಂಗ್ಲಿಷ್ ಅಂತ ಕಲಿತೀವಣ್ಣ. ಇಲ್ಲಿ ಯಾವ್ದು ಇಲ್ಲ ಅಣ್ಣ, ಓನ್ಲಿ ಜರ್ಮನ್. ಏನೂ ಇಲ್ಲ, ಓಕೆ. ಜರ್ಮನ್. ನಮಗ ಈ ಸದ್ದ ಕರ್ನಾಟಕ ಹೋದ್ರ ಕನ್ನಡ ಕಲಿಬೇಕು, ಮಹಾರಾಷ್ಟ್ರ ಇದ್ದ ಮರಾಠಿ ಕಲಿಬೇಕು, ಈ ತೆಲಂಗಾಣ ಇದ್ರೆ ತೆಲುಗು ಕಲಿಬೇಕು. ಆ ತರ ಕೇರಳ ಈ ತರ ಆಪ್ಷನ್ ಅದಾವ. ಇಲ್ಲಿ ಏನಿಲ್ಲ ಅಣ್ಣ, ಸ್ಟೇಟ್ಗಳು ಅದಾವು. ನಮ್ ಇಂಡಿಯಾದಾಗ ಯಾವ ತರ ಸ್ಟೇಟ್ ಅದಾವ, ಇಲ್ಲಿ ಸ್ಟೇಟ್ ಅದಾವು. ಬಟ್ ಎಲ್ಲಾ ಸ್ಟೇಟ್ ಹೋದ್ರು ಒಂದೇ ರೂಲ್ಸ್, ಒಂದೇ ಲ್ಯಾಂಗ್ವೇಜ್. ಹಿಂಗ್ ಆಲ್ ಓವರ್ ಜರ್ಮನ್ ಹೋದ್ರು ಒಂದೇ ಲ್ಯಾಂಗ್ವೇಜ್. ಇವ್ರಿಗೆ ಇನ್ನೊಂದಣ್ಣ, ಕೆಲವೊಬ್ರಿಗೆ ಇಂಗ್ಲಿಷೇ ಬರಲ್ಲ ಅಣ್ಣ. ಎಜುಕೇಟೆಡ್ ಇದ್ರು ಕೆಲವೊಬ್ರಿಗೆ ಇಂಗ್ಲಿಷ್ ಬರಲ್ಲ. ಆ ತರ ನಾವು ಅವ್ರು ಎಷ್ಟು ಲ್ಯಾಂಗ್ವೇಜ್ ಎಷ್ಟು ಪ್ರಿಯಾರಿಟಿ ಕೊಡ್ತಾರಂದ್ರೆ ಇಲ್ಲೇ ಅರ್ಥ ಆಗತ್ತೆ. ನಾವು ಮೇನ್ ಲ್ಯಾಂಗ್ವೇಜ್ ಅತ್ತಾರ ಅವ್ರು. ಮೇನ್ ಲ್ಯಾಂಗ್ವೇಜ್ ಬಹಳ ಇದು ಬಹಳ ಪ್ರಿಯಾರಿಟಿ ಕೊಡ್ತಾರ. ಲ್ಯಾಂಗ್ವೇಜ್ ಗೊತ್ತು ಬಹಳ ಇದು ಕೊಡ್ತಾರಣ್ಣ. ಅದಕ್ಕೋಸ್ಕರ ಲ್ಯಾಂಗ್ವೇಜ್ ಅಲ್ಲೇ ಕಲ್ತ್ಕೊಂಬರೋದು ಬೆಸ್ಟ್ ಅಣ್ಣ. ಯಾಕಂದ್ರೆ ಇಲ್ಲಿ ಬೇರೆ ಇವ್ರಿಗೆ ಲ್ಯಾಂಗ್ವೇಜೇ ಬರಲ್ಲ. ನಮ್ಮ ಕರ್ನಾಟಕದವ್ರು ನಮ್ ಇಂಡಿಯಾದಾಗ ಇದ್ರೆ ಮಿನಿಮಮ್ ಎಲ್ಲರೂ ಒಂದ್ 4-5 ಭಾಷೆ ಮಾತಾಡ್ತಾರ. ಇಲ್ಲಿ ಇವ್ರ ಲ್ಯಾಂಗ್ವೇಜ್ ಜರ್ಮನ್ ಬಿಟ್ರೆ ಏನು ಬರಲ್ಲ. ಎಲ್ಲೋ ಒಬ್ಬರಿಗೆ ಅಷ್ಟೇ ಇಂಗ್ಲಿಷ್ ಬರುತ್ತಣ್ಣ. ಅದ್ ಬಿಟ್ರೆ ಬೇರೆ ಲ್ಯಾಂಗ್ವೇಜ್ ಬರಲ್ಲ ಇವ್ರಿಗೆ. ಆಲ್ಮೋಸ್ಟ್ 90% ಜನಕ್ಕೆ ಇಲ್ಲಿ ಜರ್ಮನ್ಸ್. ಓಕೆ, ಇದು ಬಹಳ ಒಳ್ಳೆ ಗುಡ್ ಇನ್ಫಾರ್ಮೇಶನ್ ಇದು ಆಕ್ಚುಲಿ. ಏನಕ್ಕಂತಂದ್ರೆ ಹಾ ನಾವು ನಮ್ ಇಂಡಿಯಾದಲ್ಲಿ ನಾವ್ ಎಲ್ರಿಗೂ ಬಾಬಾ ಅಂತ ಅಂತೀವಿ, ಓಕೆ. ಬಟ್ ಏನಂತಂದ್ರೆ ನಾವು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಅನ್ನೋದು ತೋರ್ಸ್ಕೊಡುತ್ತಲ್ಲ. ಅದ್ರ ಲ್ಯಾಂಗ್ವೇಜ್ ಓಕೆ. ಕುರಿತಾಗ ಏನಿದಿಲ್ಲ ಅಣ್ಣ. ಇವ್ರು ಲ್ಯಾಂಗ್ವೇಜ್ ಮೇನ್ ಲ್ಯಾಂಗ್ವೇಜ್ ಪ್ರಿಯಾರಿಟಿ ಕೊಡ್ತಾರಣ್ಣ ಇವ್ರು. ಆ ಜನ ನಮ್ ಜನ ಈ ಜನ ನಾವು ಕನ್ನಡದ ಇಟ್ಕೊಂಡು ಎಲ್ಲಾರು ನಮ್ಮವ್ರ ಅಂತ ಯಾಕೆ ನಾವ್ ಇದು ಮಾಡ್ತೀವಿ, ಹಂಗಿಲ್ಲ ಅಣ್ಣ. ಇಲ್ಲಿ ಈ ಜರ್ಮನ್ ಲ್ಯಾಂಗ್ವೇಜ್ ಬರ್ಲೇಬೇಕು, ಕಂಪಲ್ಸರಿ ಲ್ಯಾಂಗ್ವೇಜ್ ಬರ್ಲೇಬೇಕು. ಅವ್ರು ಕರ್ಕೋಬೇಕಾದ್ರೆ ಹೆಂಗಾದ್ರೆ ಇಂಗ್ಲಿಷ್ ಎಲ್ಲಾ ಬರುತ್ತೆ, ನಮಗೆಲ್ಲಾ ಇಂಗ್ಲಿಷ್ ಅಲ್ಲಿ ಓದಿರ್ತೀವಿ ಬರೀತೀವಿ, ಕರ್ಕೋಬೋದಿತ್ತು. ಬಟ್ ಇಲ್ಲ, ಲ್ಯಾಂಗ್ವೇಜ್ ಕಲ್ತೇ ಬರ್ರಿ ಅಂತ ಹೇಳ್ಕಿರ್ ಲ್ಯಾಂಗ್ವೇಜ್ ಎಂಟ್ರೆನ್ಸ್ ಎಕ್ಸಾಮ್ ಇಟ್ಟಾರ ಅವರು. ಅದೇ ಆ ಅದೇನೆ ತರ ಹೌದು. ಹಾ ಅದೇ. ಆ ತರ ಮೈಂಡ್ ಸೆಟ್ ಲ್ಯಾಂಗ್ವೇಜ್ ಎಷ್ಟು ಪ್ರಿಯಾರಿಟಿ ಕೊಡ್ತಾರ ಗೊತ್ತಾಗತ್ತಣ್ಣ. ಓಕೆ. ಇದು ವೀರೇಶ್, ಏನಾದ್ರು ಪ್ರೋಗ್ರಾಮ್ಸ್ ಏನಾದ್ರು ಇದೆಯಾ ಅಲ್ಲಿ? ಅಂದ್ರೆ ಎಕ್ಸಾಂಪಲ್ ಇವಾಗ ನೀನ್ ಲ್ಯಾಂಗ್ವೇಜ್ ಬಗ್ಗೆ ಹೇಳಿದೆ. ಲ್ಯಾಂಗ್ವೇಜ್ ಬಿಟ್ಟು ನಾನು ಬರ್ತೀನಿ ಅಂತಂದ್ರೆ, ಲ್ಯಾಂಗ್ವೇಜ್ ಬೇಡ ನನಗೆ, ನಾನು ಬೇರೆ ಒಂದ್ ಪ್ರೋಗ್ರಾಮ್ ಮಾಡಿ ಬರ್ತೀನಿ ನಾನು. ಎಕ್ಸಾಂಪಲ್ ಇವಾಗ ನರ್ಸಸ್ ಇತ್ತು ಅಂದ್ರೆ ನರ್ಸಸ್ ಒಂದ್ ಪ್ರೋಗ್ರಾಮ್ ಮಾಡಿ ಬರ್ತೀನಿ. ಆ ತರ ಏನಾದ್ರು ಇದೆಯಾ? ಚಾನ್ಸಸ್ ಇದೆಯಾ? ನಾ ಈಗ ಜಸ್ಟ್ ಹೇಳ್ದಣ್ಣ ನಿಂಗ, ಲ್ಯಾಂಗ್ವೇಜ್ ಬಾಳ ಪ್ರಿಯಾರಿಟಿ ಕೊಡ್ತಾರಣ್ಣ ಅಂತ ಹೇಳ್ತಿರ. ಪ್ರೋಗ್ರಾಮ್ಸ್ ಎಲ್ಲ ಅಂದ್ರೆ ಮುಂಚೆ ಲ್ಯಾಂಗ್ವೇಜ್ ಇತ್ತಣ. ಬಿಟ್ಟು ಏನು OET, ಮಾಡಕ್ಕಿಲ್ಲ. ಹಾ OET IELTS ಅಂತ ಇತ್ತಣ. ಕೆಲವೊಬ್ರು ಬರ್ತಾರೆ. ಬಟ್ ಈಗ ಏನಾಗಿದೆ ಅಂದ್ರೆ ಲ್ಯಾಂಗ್ವೇಜ್ ಜರ್ಮನ್ ಲ್ಯಾಂಗ್ವೇಜ್ ಇಲ್ಲಾರೆ ಇದನ್ನೇ ಮಾಡಾತಿಲ್ಲಣ್ಣ. ಈ ಲ್ಯಾಂಗ್ವೇಜ್ ಅವ್ರು ಇದನ್ನ ಮಾಡ್ಬಿಟ್ಟಾರ, B1 B2 ಅಂತ ಸರ್ಟಿಫಿಕೇಟ್ ಮಾಡ್ಬಿಟ್ಟಾರು. B1 B2 ಸರ್ಟಿಫಿಕೇಟ್ ಇತ್ತ ಜರ್ಮನ್ ಬಾ, ಆ ತರ ಇದಾಗ್ಬಿಟ್ಟಿದಣ್ಣ. ಇಲ್ಲಿ ಜರ್ಮನ್ಸ್ ಆ ತರ ಸೆಟ್ ಮಾಡ್ಬಿಟ್ಟಿದಾರ. ಮುಂಚೆ ಎಲ್ಲ ಬರ್ತಿತ್ತಣ್ಣ. ಬಟ್ ಈಗೂ ಕೆಲವೊಬ್ರು OET IELTS ಬರುತ್ತೆ ಅಂತ ಹೇಳ್ತಾರ. ಅಷ್ಟೊಂದು ಐಡಿಯಾ ಇಲ್ಲಣ್ಣ. ಬಟ್ ಲ್ಯಾಂಗ್ವೇಜ್ ಸರ್ಟಿಫಿಕೇಟ್ ಅಂತೂ ಬೇಕಣ್ಣ ಕಂಪಲ್ಸರಿ. ಆ ತರ ಅಲೌ ಇಲ್ಲ ಅನ್ಕೋತೀರಣ್ಣ ಆಲ್ಮೋಸ್ಟ್ ಹೇಳ್ಬೇಕಾದ್ರೆ. ಓಕೆ. ಆ ಇನ್ನೊಂದು, ಇವಾಗೆಲ್ಲ ನಮ್ ಫ್ರೆಂಡ್ಸ್ ಗಳು ಆಗಿರ್ಬೋದು, ನಮ್ ಕೊಲೀಗ್ಸ್ ಆಗಿರ್ಬೋದು, ಇವಾಗ ಜರ್ಮನಿ ಕಲ್ತ್ಬಿಟ್ಟು ಸ್ವಲ್ಪ ವೇಟ್ ಮಾಡ್ತಿದಾರೆ. ರಿಕ್ರೂಟ್ಮೆಂಟ್ ಏನಾದ್ರು ಆಗ್ತಾ ಇದಾವ ಅಲ್ಲಿ? ನಿಮ್ ಪ್ರಕಾರ ವೇಕೆನ್ಸೀಸ್ ಇದಾವ ಅಲ್ಲಿ? ವೇಕೆನ್ಸಿ ನಾ ನರ್ಸಸ್ಗಳು ಹೇಳ್ಬೇಕಂದ್ರಣ, ವೇಕೆನ್ಸಿ ಅದಾವಣ, ಹೆವಿ ವೇಕೆನ್ಸಿ ಅದಾವ. ನೀಡ್ ಅದ, ಸಿಕ್ಕಾಪಟ್ಟೆ ನೀಡ್ ಅದಾವಣ. ಬಟ್ ಇಲ್ಲಿ ಪ್ರೊಸೆಸ್ ಸ್ಲೋ ಐತಣ್ಣ. ಯಾಕೆ ಅನ್ನೋದು ಗೊತ್ತಾಗತ್ತಿಲ್ಲ. ವೇಕೆನ್ಸಿ ಸಿಕ್ಕಾಪಟ್ಟೆ ಅದಾವು. ಬಟ್ ನಮ್ಮೆಲ್ಲ ಜೂನಿಯರ್ಸ್ ಆಗ್ಲಿ ನಮ್ ಫ್ರೆಂಡ್ಸ್ ಎಲ್ಲ ಇನ್ನೂ ಇಂಡಿಯಾದಾಗ ಕಲಿಯಾತಾರಣ. ತುಂಬಾ ಜನ ಕಲಿಯಾತಾರ. ಎಲ್ರು ಕೇಳ್ತಿರ್ತಾರ ಹೆಂಗೈತಿ ಏನು ಅಂತ ಕೇಳ್ತಿರ್ತಾರ. ಬಟ್ ಇಲ್ಲಿ ವೇಕೆನ್ಸಿ ಅದಾವಣ. ಬಟ್ ಪ್ರೊಸೆಸ್ ಸ್ಲೋ ಐತಣ್ಣ. ಯಾಕೆ ಗೊತ್ತಿಲ್ಲ. ಏನ್ ಎಂಪ್ಲಾಯರ್ ಆ ಕಡೆ ಸ್ಲೋ ಆಯ್ತು ಅಥವಾ ಗೋರ್ಮೆಂಟ್ ಇಂದ ಏನಾದ್ರು ಪ್ರಾಬ್ಲಮ್ ಆಯ್ತು, ಅದೇನ್ ಏನೈತಿ ನಂಗೂ ಅಷ್ಟೊಂದು ಗೊತ್ತಿಲ್ಲಣ್ಣ. ಬಟ್ ಪ್ರೊಸೆಸ್ ಮಾತ್ರ ಸ್ಲೋ ಐತಣ್ಣ. ಬಟ್ ವೇಕೆನ್ಸಿ ಮಾತ್ರ ಅದಾವಣ. ವೇಕೆನ್ಸಿ ಅದಾವ. ಓಕೆ. ಹಾ. ವೀರೇಶ್, ಇದು ಸ್ಟಾರ್ಟಿಂಗ್ ಸ್ಯಾಲ್ರಿ ಸಿಗ್ಬೋದಲ್ಲಿ? ನೀನೇ ಸ್ಯಾಲ್ರಿ ತಗೊಳತ್ತೆ, ಮೇನ್ ಇಂಪಾರ್ಟೆಂಟ್ ಇದು, ಮೇನ್ ಕ್ವಶನ್ ಇದು. ಸ್ಯಾಲ್ರಿ ಅಣ್ಣ ಇವಾಗ ನೋಡೋಣ, ಡಿಪೆಂಡ್ ಅಪಾನ್ ಹಾಸ್ಪಿಟಲ್ ಮ್ಯಾಗ ಆಗತ್ತಣ್ಣ. ಕೆಲವೊಂದು ಅಲ್ಟರ್ನೇಟಿವ್ ಅಂದ್ರೆ ಓಲ್ಡ್ ಏಜ್ ಕೇರ್ ಅಂತ ಇರ್ತಾವಣ. ಅಂದ್ರ ಹಾಸ್ಪಿಟಲ್ ಇರ್ತಾವಣ. ಓಲ್ಡ್ ಏಜ್ ಕೇರ್ ಕಡೆ ಹೋದ್ರ ಒಂಚೂರು ಸ್ಯಾಲ್ರಿ ಜಾಸ್ತಿ ಇರುತ್ತಣ್ಣ. ಮಿನಿಮಮ್ ಅಂದ್ರು 3000 ಯುರೋ ಅಂತ ಇರುತ್ತಣ್ಣ. ಯುರೋ ಅಂದ್ರ ಒಂದ್ ನಮ್ ಇಂಡಿಯಾ ಕನ್ವರ್ಟ್ ಮಾಡಿದ್ರೆ 3 ಲಕ್ಷ ಸಮಥಿಂಗ್ ಆಗುತ್ತಣ್ಣ. ಆ 3200 ಯುರೋ, 300 ಯುರೋ, 400 ಯುರೋ ತನ ಈ ತರ ಇರ್ತಾವಣ್ಣ. ಮಿನಿಮಮ್ 2800 ಯುರೋ ಇಂದ ಸ್ಟಾರ್ಟ್ ಆಗುತ್ತಣ್ಣ. ಆಲ್ಮೋಸ್ಟ್ ಎಲ್ರಿಗೂ ಸ್ಟಾರ್ಟಿಂಗ್ ಅಷ್ಟೇ ಕೊಡ್ತಾರಣ್ಣ. ನಿಯರ್ 3 ಲ್ಯಾಕ್ ವರ್ಗೂ ಸ್ಯಾಲ್ರಿ ಇರುತ್ತಣ್ಣ.
ಬಟ್ ಟ್ಯಾಕ್ಸ್ ಇರುತ್ತಣ ಅದ್ರಿಂದ 3 lakhs ಅಂದ್ರು ನಂಗ್ 3 ಲಕ್ಷ ಸ್ಯಾಲ್ರಿ ಕೊಡ್ತಾರಪ್ಪ 3 ಲಕ್ಷ ನನಗೆ ಬಂದ್ಬಿಡತ್ತಂತ ಇಲ್ಲಣ್ಣ. ಒಂದ್ ಮಿನಿಮಮ್ ಒಂದ್ 45% ಕಟ್ ಆಗತ್ತಣ್ಣ ಇದೆಲ್ಲ. ರೂಮ್ ರೆಂಟ್ ಆಗ್ಲಿ, ಇಲ್ಲಿ ರೇಡಿಯೋ ಬಿಲ್ಲು, ಅದು ಇದು ನಮ್ ಕಡೆ ಇರುತ್ತಣ್ಣ PF ಆ ತರ ಇರುತ್ತಲ್ಲ. ಇಲ್ಲಿ ಪೆನ್ಷನ್ ಅಂತ ಇಲ್ಲಿ ಕಟ್ ಮಾಡ್ಕೊಂತಾರಣ್ಣ. ಮೇಂಟೆನೆನ್ಸ್ ಅದೆಲ್ಲ ಕಟ್ ಮಾಡ್ಕೋತಾರ. ಕಟ್ ಮಾಡಿ ಬರುತ್ತಣ್ಣ. ಓಕೆ, ಇದು ಆಫ್ಟರ್ RN ಆದ್ಮೇಲೆ ರಿಜಿಸ್ಟರ್ಡ್ ನರ್ಸ್ ಆದ್ಮೇಲೆ ಎಷ್ಟು ಸಿಗ್ಬೋದು? ರಿಜಿಸ್ಟರ್ ನರ್ಸ್ ಆದ್ಮೇಲೆ ಸಿಗುತ್ತಣ್ಣ 3,500 4,000 ವರ್ಗೂ ಸಿಗುತ್ತಣ್ಣ. 3.5 ಲಕ್ಷ 4 ಲಕ್ಷವರೆಗೂ ಸಿಗುತ್ತಣ್ಣ. ಬಟ್ ಅದರಿಂದ ಆತರ ಟ್ಯಾಕ್ಸ್ ಆತರ ಆಗ್ಲೇ ಹೇಳಿದ್ನಲ್ಲ, ಬಿಲ್ಲು ಆತರ ಅದೆಲ್ಲ ಇರುತ್ತೆ, ಕಟ್ ಆಗಿ ಬಟ್ ಅವಾಗ ಜಾಸ್ತಿ ಉಳಿಸ್ಬೋದು. ಇವಾಗ ಸ್ಟಾರ್ಟಿಂಗ್ ಏನ್ ನಾನು ದುಡ್ಡು ಉಳಿಸ್ತಿದ್ದೀನಿ, ಅದಕ್ಕಿಂತ ಜಾಸ್ತಿ ದುಡ್ಡು ಉಳಿಸ್ಬೋದಣ್ಣ ಅವಾಗ. ಓಕೆ, ಇದು ಇನ್ನೊಂದಣ್ಣ, ಆಮೇಲೆ ಏನಂದ್ರ ಫ್ಯಾಮಿಲಿ ಇರುತ್ತಣ್ಣ. ಫ್ಯಾಮಿಲಿ ಇತ್ತಂದ್ರ, ಅಂದ್ರೆ ಮದ್ವೆ ಆಗಿತ್ತಂದ್ರ ಆತರ ಏನಾದ್ರು ಬಂದ್ರೆ ಟ್ಯಾಕ್ಸ್ ಕಡಿಮೆ ಇರುತ್ತಣ್ಣ ಅವ್ರಿಗೆ ಟ್ಯಾಕ್ಸ್. ಆಮೇಲೆ ಅವ್ರಿಗೆ ಮಕ್ಳು ಏನಾದ್ರು ಇದ್ರ ಮಕ್ಳಿಗೆ ಎಜುಕೇಶನ್ ಫ್ರೀ ಇರುತ್ತಣ್ಣ. ಆಮೇಲೆ ಮಕ್ಳಿಗೆ ಇಲ್ಲಿ ಏನೋ ಅಂದ್ರೆ ದುಡ್ಡು ಪೇ ಮಾಡ್ತಾರಣ್ಣ, ಮಕ್ಳು ಕಲೀಲಿ ಅಂತ. ಅವ್ರಿಗೆ ಸ್ಟಡಿಗೋಸ್ಕರ ಆಗ್ಲಿ ಅಥವಾ ಅವ್ರಿಗೆ ದುಡ್ಡು ಫಂಡ್ ಕೊಡ್ತಾರಣ್ಣ ಅವ್ರಿಗೆ, ಮಕ್ಕಳಿಗೆ. ಅಂದ್ರೆ ಆತರ ಅದೊಂದು ಬೇರೆ ಕಡೆಯಿಂದ ಬಂದವರಿಗೂ ಕೂಡ ಫ್ರೀ ಎಜುಕೇಶನ್ ಐತೆ ಮಕ್ಕಳಿಗೆ? ಹೌದಣ್ಣ. ಈ ಸದ್ದ ನರ್ಸ್ ನಾವ್ ಹೋಗಿದ್ದೆ ಅಂದ್ರೆ ನಮ್ಮ ಮಕ್ಕಳಾದ್ರು ಆತರ ಏನಾದ್ರು ಇದ್ರು ಅಂದ್ರೆ ನಮ್ಮ ಮಕ್ಕಳಿಗೂ ಕೂಡ ಎಜುಕೇಶನ್ ಫ್ರೀ ಕೊಡ್ತಾರೆ. ಆಮೇಲೆ ಹೆಲ್ತ್ ಎಲ್ಲ ಫುಲ್ ಫ್ರೀ ಇರುತ್ತಣ್ಣ. ಏನೇ ನಮ್ಗ ಹಾಸ್ಪಿಟಲ್ ಆತರ ಏನೇ ಪ್ರಾಬ್ಲಮ್ ಆದ್ರೂ ಫುಲ್ ಫ್ರೀ ಇರುತ್ತಣ್ಣ. ಓಕೆ, ಆಮೇಲೆ ಇನ್ನೊಂದೊಂದು ಲಾಸ್ಟ್ ನನ್ ಕಡೆಯಿಂದ ರಿಕ್ವೆಸ್ಟ್ ಇತ್ತು. ಏನಂತಂದ್ರೆ ಸ್ವಲ್ಪ ನಿಂದು ಇಂಟ್ರೊಡಕ್ಷನ್ ಇದ್ರಲ್ಲಿ ಜರ್ಮನಿಯಲ್ಲಿ ಇಂಟ್ರೊಡಕ್ಷನ್ ಕೊಡ್ಬೇಕು ನೀನು ನನಗೆ. ನೋಡೋಣ ಹೆಂಗ್ ನಾನು ಯಾಕಂದ್ರೆ ಜರ್ಮನಿ ಕೇಳಿದಲ್ಲ, ಸೊ ಅದಕ್ಕೋಸ್ಕರ. ಜರ್ಮನ್ ಇಂಟ್ರೊಡಕ್ಷನ್ ಅಲ್ಲ, ಜರ್ಮನ್ ಬ್ಯಾಡ ಅನ್ಸತ್ ಬಿಡೋಣ. ಅಲ್ಲ, ಬಿಕಾಸ್ ನೀನು ಇಂಟರ್ವ್ಯೂ ಅಟೆಂಡ್ ಮಾಡುವಾಗ ಆಲ್ಮೋಸ್ಟ್ ಮೇ ಬಿ ಜರ್ಮನ್ ಅಲ್ಲೇನೆ ಅಟೆಂಡ್ ಮಾಡಿರ್ತಿ ಅನ್ಸುತ್ತಲ್ಲ? ಮಾಡಿರ್ತಾನ, ಬಟ್ ಬೇರೆ ಎಲ್ಲ ಇದು ಆಗಿರುತ್ತಣ್ಣ. ಎಲ್ಲ ಇಲ್ಲಿ ಕಮ್ಯುನಿಕೇಶನ್ ಮಾಡೋದಾಗ್ಲಿ, ಅಲ್ಲಿ ನಾವು ಮಾತಾಡೋದೇ ಬೇರೆ ಆಗಿರುತ್ತಣ್ಣ, ಇಲ್ಲಿ ಡೈಲಿ ಯೂಸ್ ಮಾಡೋದೇ ಬೇರೆ ಆಗಿತ್ತ. ನಾವ್ ಓದ್ಕೊಂಡಿರ್ತೀವಿ, ಓದ್ಕೊಂಡು ಇದೇ ಮಾತಾಡ್ಬೇಕು, ಇಂಟ್ರೊಡಕ್ಷನ್ ಇದೇ ಕೊಡ್ಬೇಕಂತ ಹೆಂಗ್ ಮೈಂಡ್ ಸೆಟ್ ನಾಗ ಇರ್ತೀವಿ. ಇಲ್ಲಿ ಬಂದ ಹಂಗಿಲ್ಲ ಅಣ್ಣ. ಅಲ್ಲಿ ಏನಾಗುತ್ತೆ, ಗ್ರಾಮರ್ ಯೂಸ್ ಮಾಡಿ, ವೊಕ್ಯಾಬ್ಲರಿ ಯೂಸ್ ಮಾಡಿ, ಅದೆಲ್ಲ ಇದು ಹಾಕಿರ ಕರೆಕ್ಟ್ ಸೆಂಟೆನ್ಸ್ ಇದು ಮಾಡಿರ್ತೀವಿ. ಇಲ್ಲಿ ಇಲ್ಲ ಅಣ್ಣ, ಇಲ್ಲಿ ಗ್ರಾಮರ್ ಓದ್ತದ, ವೊಕ್ಯಾಬ್ಲರಿ ಓದ್ತದ ಎಲ್ಲ. ಅಂದ್ರೆ ಇವಾಗ ಎಕ್ಸಾಂಪಲ್ ನಾವು ಕನ್ನಡ ಮಾತಾಡ್ತೀವಿ ಅಂದ್ರೆ ಕನ್ನಡ ಗ್ರಾಮರ್ ಪ್ರಕಾರ ಏನ್ ಮಾತಾಡಲ್ಲ. ಅದೇ ಪ್ರಕಾರ ಇಲ್ಲಿ ನಾವ್ ಕಲಿಯಕ್ ಅಷ್ಟೇ ಗ್ರಾಮರ್ ಅದೆಲ್ಲ ಇದಾಗತ್ತಣ್ಣ. ಇಲ್ಲಿ ಬಂದ್ಮೇಲೆ ಗ್ರಾಮರ್ ಏನ್ ಯೂಸ್ ಆಗಲ್ಲ. ಜಸ್ಟ್ ಕಮ್ಯುನಿಕೇಶನ್ ಮೇಲೆ ಹಂಗೆ ಮಾತಾಡ್ಕೋತ ಇದು ವೇ ಅದಾಗ ಹೋಗುತ್ತಣ್ಣ. ಅದಕ್ಕೋಸ್ಕರ ಎರಡ್ ಲೈನ್ ಆದ್ರು ಏನಾದ್ರು ಅಂದ್ರೆ ಮೈ ನೇಮ್ ಈಸ್ ಅನ್ನಕ ಮೈ ನಾಮ ಇಷ್ಟ ಅಂತಾರಣ. ಆಮೇಲೆ ಈಸ್ ಹೈದರ್ ಅಂತ ಅಂತಾರಣ. ಈ ಸೈಜ್ ವೀರೇಶ್ ಅನ್ಬಹುದು, ಇಲ್ಲ ಮೈ ನಾಮ ಈಸ್ ವೀರೇಶ್ ಅನ್ಬಹುದು. ಆಮೇಲೆ ಇಸ್ ಬಿನ್ ಫಿಯರ್ ಉಂಡ್ ಜಾನ್ಜಿಸ್ ಯಾರ ಅಂತ ಅಂತರ ನಾ ಅಂದ್ರೆ ಏಜ್ ಹೇಳುದು ಆತರ. ಏನೇನೋ ಏನೋ ನೆಕ್ಸ್ಟ್ ಸೆಂಟೆನ್ಸ್ ಏನ್ ಹೇಳಿದ್ರಿ? ಇಸ್ ಬಿನ್ ಫಿಯರ್ ಉಂಡ್ ಜಾನ್ಜಿಸ್ ಯಾರ ಆಲ್ಟ್ ಅಂದ್ರ ಫಿಯರ್ ಉಂಡ್ ಜಾನ್ಜಿಸ್ ಅಂದ್ರೆ 24 ಅಣ್ಣ, 24 ಓಲ್ಡ್ ಅಂತ ಆತರ ಏಜ್ ಹೇಳೋದಣ್ಣ ಅದು. ಓಕೆ ಓಕೆ ಓಕೆ, ಅಂದ್ರೆ 1 2 3 ನಾವ್ ಹೆಂಗ್ ಇಂಗ್ಲಿಷ್ ದಾಗ 1 2 3 ಅಂತೀವಿ, ಅಥವಾ 1 2 3 ಆತ ಕನ್ನಡದಾಗ ಅಂತೀವಿ. ಆಮೇಲೆ ಇಲ್ಲಿ ಜರ್ಮನ್ಸ್ ದಾಗ ಅವರು ಅವ್ರ ಸ್ಲ್ಯಾಂಗ್ ದಾಗ ಐಂಜ್ ವೈ ಡ್ರೈ ಫಿಯರ್ ಫುಂಫ್ ಈ ತರ ಒಂದೆರಡು ಈ ತರ ಮಾತಾಡ್ತಾರಣ್ಣ. ಅದ್ರ ಪ್ರಕಾರ ನಾವು ಅಂದ್ರೆ 24 ಅಂದ್ರ ಫಿಯರ್ ಉಂಡ್ ಜಾನ್ಜಿಸ್ ಯಾರ ಆಲ್ಟ್ ಅಂತ ಹಿಂಗತ್ತೆ. ಆಲ್ಟ್ ಅಂದ್ರೆ ಏಜ್ ಆಗ್ತಾರ.